ಹಸುಗೆ ಒಂದು ದಿನಕ್ಕೆ ಎಷ್ಟು ಕೆ ಜಿ ಮೇವು ಕೊಡಬೇಕು ಅಂತ ನಿಮಗೆ ಗೊತ್ತಾ? ಮತ್ತು ಏನೇನು ಫೀಡ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾ? ಯಾವ ರೀತಿ ಕೊಡಬೇಕು ಅನ್ನೋದು ಗೊತ್ತಾ? ಯಾವ್ಯಾವ ಐಟಮ್ ಕೊಡಬೇಕು ಅನ್ನೋದು ಗೊತ್ತಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಯುವ KL11. ನೋಡಿ ಸ್ನೇಹಿತರೆ, ಇವತ್ತು ಒಂದು ಹಸು ಅಂದರೆ ಒಂದು ಹಸುಗೆ ಎಷ್ಟು ಕೆ ಜಿ ಫೀಡ್ ಕೊಡಬೇಕು, ಎಷ್ಟು ಕೆ ಜಿ ಫೀಡ್ ಕೊಟ್ಟರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ವೆಯ್ಟ್ ಎಷ್ಟು ವೆಯ್ಟ್ಗೆ ಎಷ್ಟು ಫೀಡ್ ಕೊಡಬೇಕು, ಎಷ್ಟು ಲೀಟ್ರು ಅದು ಮಿಲ್ಕಿಂಗ್ ಹಸು ಆದರೆ ಒಂದು ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತದೆ, ಅದಕ್ಕೆ ಎಷ್ಟು ಕೆ ಜಿ ಮೇವು ಕೊಡಬೇಕು ಅನ್ನೋದನ್ನು ಇದಕ್ಕೆ ಇವಾಗ KMF ಏನು ಇಲ್ಲಿ ನೋಡಿ ನಂದಿನಿ ಬ್ರ್ಯಾಂಡು, KMF ನಂದಿನಿ ಬ್ರ್ಯಾಂಡ್ದೇ ಫೀಡು ಯೂಸ್ ಮಾಡ್ತಾಯಿದ್ವಿ. ನಂದಿನಿ ಗೋಲ್ಡ್ ಅಂತ BIS ಟೈಪ್ 2 ಕ್ಯಾಟಲ್ ಫೀಡ್ ಅಂತ. ಇದು ಏನಂತೆ ಫೀಡು ಡೈರಿ ಕಡೆಯಿಂದನೇ ನಮಗೆ ದೊರೀತಾ ಇದೆ. ಇದನ್ನೇ ನಾವು ಯೂಸ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಇದನ್ನು ಒಂದು ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತದೆ ಅದಕ್ಕೆ 1 ಲೀಟ್ರಿಗೆ ಅರ್ಧ ಕೆ ಜಿ ಹಂಗೆ ಫೀಡ್ ಕೊಡ್ತಾಯಿದ್ದೀವಿ. 1 ಲೀಟ್ರಿಗೆ ಅರ್ಧ ಕೆ ಜಿ ಅಂದರೆ ಒಂದು ಆಲ್ಮೋಸ್ಟ್ ಈಗ ನಮ್ಮ ಸುಭದ್ರೆ ಒಂದು 8 ಲೀಟ್ರು ಮಿಲ್ಕಿಂಗ್ ಹಾಲು ಕೊಡ್ತಾಳೆ. ಅದರಿಂದ ಏನು ಮಾಡ್ತೀವಿ, 4 ಕೆ ಜಿ ಫೀಡನ್ನು ಇದನ್ನೇ ಕೊಡೋಲ್ಲ, ಯಾಕಂದರೆ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಪೂರ್ತಿ ಇದನ್ನೇ ಕೊಟ್ಬಿಟ್ರೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಇದನ್ನು ಒಂದು 2 ಕೆ ಜಿ ಕೊಡ್ತೀವಿ, ಒಂದು ಅಳ್ಜೋಳದ ನುಚ್ಚು ಒಂದು 2 ಕೆ ಜಿ ಕೊಡ್ತೀವಿ. ಮತ್ತು ಬಾಡಿ ಮೇಂಟೆನೆನ್ಸ್ಗೆ ಅಂದ್ಬಿಟ್ಟು ಏನು ಮಾಡ್ತೀವಿ, ಕಡಲೆಕಾಯಿ ಹಿಂಡಿ ಒಂದು 1/4 ಕೆ ಜಿಯಷ್ಟು ಕಡಲೆಕಾಯಿ ಹಿಂಡಿ ಕೊಡ್ತೀವಿ. ಇದಿಷ್ಟು ಪ್ರೋಸೆಸ್ ಇರುತ್ತೆ. ನೀವು ಇದನ್ನು ಯೂಸ್ ಮಾಡಿ ಮೇಂಟೈನ್ ಮಾಡಿದ್ರೆ ಹಸುನೂ ಹೆಲ್ತಿಯಾಗಿರ್ತದೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತು ಹಸುನಲ್ಲೂ ಮಿಲ್ಕಿಂಗ್ ಕೆಪಾಸಿಟಿನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದಿಷ್ಟು ಫೀಡಿಂಗ್ ಇದು. ಇವಾಗ ನೋಡಿ, ನಾನು ಈಗ ಸುಭದ್ರೆಗೆ ಈಗ ಹಾಕ್ತಾಯಿದ್ದೀನಿ, 1-2 ಕೆ ಜಿ ಫೀಡ್ ಹಾಕ್ತಾಯಿದ್ದೀನಿ. ಮತ್ತು 1-2 ಕೆ ಜಿ, ಅದು ಆಲ್ಮೋಸ್ಟ್ 8 ಲೀಟ್ರ್ ಕೊಡೋದ್ರಿಂದ ಅದಕ್ಕೆ 2 ಕೆ ಜಿ ಅಳ್ಜೋಳದ ನುಚ್ಚು ಹಾಕ್ತಾಯಿದ್ದೀನಿ. ಇದು 1 ಕೆ ಜಿ, ಒಂದು ಡಬ್ಬ ಬಂದು 1 ಕೆ ಜಿ ಇರುತ್ತೆ. ಆಲ್ಮೋಸ್ಟ್ ಇವಾಗ ಅದು 2 ಲೀಟ್ರು ಕೊಡುತ್ತೆ. ನಮ್ಮ ಲಕ್ಷ್ಮಿ ಒಂದು 2 ಲೀಟ್ರಸ್ಸು ಇದು ಮಾಡುತ್ತೆ. ಅದಕ್ಕೂ ಅಷ್ಟೇ 1 ಕೆ ಜಿ ಇದು ಫೀಡು, 1 ಕೆ ಜಿ ಅಳ್ಜೋಳದ ನುಚ್ಚು ಕೊಡ್ತಾಯಿದ್ದೀವಿ. ಇದಕ್ಕೆ 1 ಕೆ ಜಿ ಗೌರಿಗೆ 1 ಕೆ ಜಿ ಫೀಡ್ ಕೊಡ್ತಾಯಿದ್ದೀವಿ. ಒಂದು ಅರ್ಧ ಜಗ್ಗು ಅಂದರೆ ಒಂದು ಸ್ವಲ್ಪ ಅದು ಈ ಸಾರಿ ಕನ್ಗಡ್ಸು ಅಷ್ಟು ಮಿಲ್ಕಿಂಗ್ ಇನ್ನೂ ಇಂಪ್ರೂವ್ ಆಗಿಲ್ಲ. ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು 1 ಕೆ ಜಿ ಫೀಡ್ ಕೊಡ್ತಾಯಿದ್ವಿ, ಅರ್ಧ ಕೆ ಜಿ ಅಲ್ಜೋ ನೋಡ್ತೀವಿ. ಇನ್ನೊಂದು ಬಂದು ನಮ್ಮ ಪಾರ್ವತಿ ಇನ್ನೇನು ಲ್ಯಾಕ್ಟೇಷನ್ನು ಫೈನಲ್ಲು ಬಂದಿದೆ, ಇನ್ನೇನು ಕರು ಆಗ್ತಾಳೆ. ಅದಕ್ಕೆ 1 ಕೆ ಜಿ ಫೀಡ್ ಮಾತ್ರ ಸದ್ಯಕ್ಕೆ 1 ಕೆ ಜಿ ಫೀಡ್ ಕೊಡ್ತಾಯಿದ್ದೀವಿ. ಅದಾದ ನಂತರ ಅಳ್ಜೋಳದ ನುಚ್ಚು ಯೂಸ್ ಮಾಡ್ತಾಯಿಲ್ಲ. ಇದು ನಾವು ಫೀಡ್ ಬಂದು ಗಣೇಶ ಗೋಲ್ಡ್ ಅಂದ್ಬಿಟ್ಟು ಚಕ್ಕೆ ಯೂಸ್ ಮಾಡ್ತಾಯಿದ್ವಿ, ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಒಂದೊಂದು ಹಸುವಿಗೆ ಇಷ್ಟು ಕೊಡ್ತಾಯಿದ್ದೀವಿ. ಒಂದು ಆಲ್ಮೋಸ್ಟು ಒಂದು 200 ಗ್ರಾಮು ಬೀಳ್ಬೋದು, 200 ಗ್ರಾಮಷ್ಟು ಕೊಡ್ಕೊಂಬರ್ತಾಯಿದ್ದೀವಿ. ಇದರಿಂದ ಏನಾಗುತ್ತೆ, ಬಾಡಿ ವೆಯ್ಟು ಮೇಂಟೆನೆನ್ಸ್ ಆಗುತ್ತೆ. ಒಂದು ಸ್ವಲ್ಪ ಫ್ಯಾಟು ಕಡಿಮೆ, ಯಾಕೆಂದರೆ HF ಬ್ರೀಡಲ್ಲಿ ಫ್ಯಾಟು ಕಡಿಮೆ ಇರ್ತದೆ. KMF ಕಡೆಯಿಂದನೇ ನಿಮಗೆ ನಂದಿನಿದು ಸಮೃದ್ಧಿ ಅಂತ ಇರ್ತದೆ. ಇದು ಫ್ಯಾಟ್ ಇಂಪ್ರೂವ್ಮೆಂಟ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ. ನ್ಯೂಟ್ರಿಯೆಂಟ್ಸ್ ಇದನ್ನೊಂದು 50 ಗ್ರಾಮು, ಒಂದು 50 ಗ್ರಾಮಷ್ಟು ಇದು ಮಾಡಿದೆ. ಯಾವುದು ಮಿಲ್ಕಿಂಗ್ ಮಾಡ್ತಾ ಇರ್ತದೆ ಆ ಹಸುಗಳಿಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀವಿ. ಅದರಲ್ಲೂ ಎಕ್ಸ್ಟ್ರಾ ಇದೊಂದು ಚೆನ್ನಾಗಿ ಬಾಡಿ ಗ್ರೋತ್ ಆಗೋಕ್ಕೆ, ಮಿಲ್ಕಿಂಗ್ ಕೆಪಾಸಿಟಿ ಚೆನ್ನಾಗಾಗಂಗೆ ಸ್ಕೈ ಮಿಲ್ಕ್ ಪ್ಲಸ್ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀವಿ, ಸುಭದ್ರೆಗೆ 1ಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಅದು ಆಲ್ಮೋಸ್ಟ್ ಒಂದು 50 ml ಯೂಸ್ ಮಾಡ್ತಾಯಿದ್ದೀವಿ. ಜಾಸ್ತಿನೇ ಬೀಳ್ತೀವಿ ನಾವು, 50 ml ಕೊಟ್ಟರೆ ಚೆನ್ನಾಗಿರ್ತದೆ. ಇದಿಷ್ಟು ನಿಮಗೆ ಫೀಡಿಂಗು ಯಾವ ಥರ ಇರ್ತದೆ, ಫೀಡು ಯಾವ ಥರ ಮೇಂಟೈನ್ ಮಾಡಬೇಕು, ಫೀಡು ಎಷ್ಟೆಷ್ಟು ಲೀಟ್ರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ನನಗೆ ಗೊತ್ತಿರೋಷ್ಟು ನನ್ನ ಫಾರ್ಮಲ್ಲಿ ಏನು ಶಿವಾಸ್ ನ್ಯಾಚುರಲ್ ಫಾರ್ಮ್ ಏನಿದೆ ಈ ಫಾರ್ಮಲ್ಲಿರುವಂಥ ಕ್ಯಾಟಲ್ಸ್ಗೆ ಈ ಥರ ಮೇಂಟೆನೆನ್ಸು ಮಾಡ್ತೀವಿ. ಆಲ್ಮೋಸ್ಟು ಎಲ್ಲರೂ ಹೇಳೋದಷ್ಟೇ, ಡಾಕ್ಟ್ರನ್ನ ನಾನು ಕನ್ಸಲ್ಟ್ ಮಾಡಿದಾಗ ಅವರು ಹೇಳಿದಷ್ಟೇ, ಅದು ಮಿಲ್ಕಿಂಗ್ ಕೆಪಾಸಿಟಿ ಮೇಲೆ, ಬಾಡಿ ವೆಯ್ಟ್ ಮೇಲೆ ನೀವು ಫೀಡಿಂಗ್ ಮಾಡಬೇಕು. ಅದರ್ವೈಸ್ ಏನು ಮಾಡ್ತದೆ, ತಿಂತದೆ ಮತ್ತು ತೊಪ್ಪೆ ಇಕ್ತದೆ. ಅದು ಆಲ್ಮೋಸ್ಟು ಅದು ಡೈಜೆಸ್ಟಿವ್ ಸಿಸ್ಟಮು ಇಂಪ್ರೂವ್ ಮಾಡ್ಕೊಳ್ಳಲ್ಲ. ಡೈಜೆಷನ್ ಆದರೆ ಅದು ನಿಮಗೆ ನೀವು ಕೊಟ್ಟಿರೋ
ಕೊಟ್ಟಿರೋ ಫೀಡು ಅದು ಮಿಲ್ಕಿಂಗ್ ಆಗಿ ಇದಾಗುತ್ತೆ, ಕನ್ವರ್ಟ್ ಆಗಿ ಅದನ್ನು ಮಿಲ್ಕಿಂಗ್ ಮಾಡ್ತೀವಿ. ಅದರಿಂದ ಆಲ್ಮೋಸ್ಟ್ ನಾನು ಹೇಳಿದ ಪ್ರಕಾರ ನಮ್ಮ ಫಾರ್ಮಲ್ಲೇ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಇದಿಷ್ಟು ನಿಮಗೆ ಈ ಫೀಡನ್ನ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಆಲ್ವೇಸ್ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.